ವೆಲ್ಕಮ್ ಟು ಕ್ರೈಮ್ ರಿಪೋರ್ಟರ್. ನಿಮ್ಮ ನಡುವೆನೇ ಇದ್ರೂ ಪೂರ್ತಿಯಾಗಿ ಕಾಣಲ್ಲ ಈ ಪಾತಕ ಲೋಕ. ನಮ್ಮ ಕ್ರೈಮ್ ರಿಪೋರ್ಟರ್ ಟೀಮ್ ಕ್ರೈಮ್ ಬೀಟ್ಗೆ ಇಳಿದ್ರೆ ಪಾತಕಗಳು ಬಯಲಾಗ್ತವೆ, ಪಾತಕಿಗಳು ಸಿಕ್ಕಿ ಬೀಳ್ತಾರೆ, ಪೊಲೀಸರು ಕುತ್ಕೊಂಡು ಕತೆ ಹೇಳ್ತಾರೆ. ಬನ್ನಿ, ಇಂತಹ ಅಪರಾಧ ಜಗತ್ತಿನ ಕುರಿತ ವಿಭಿನ್ನ ನೋಟವೇ ಈ ಕ್ರೈಮ್ ರಿಪೋರ್ಟರ್. ಗೋರಿಪಾಳ್ಯ ಅಂತ ಅದ್ಯಾವ ಪುಣ್ಯಾತ್ಮರು ಹೆಸರಿಟ್ರೋ ಏನೋ ನೋಡಿ, ಅಲ್ಲಿ ಒಬ್ರಿಗೊಬ್ರು ವಯಸ್ಸಲ್ಲದ ವಯಸ್ಸಲ್ಲಿ ಗೋರಿ ಕಟ್ಟೋದು ನಿಲ್ಲೋದೇ ಇಲ್ಲ ಅನ್ಸುತ್ತೆ. ಕಮ್ಯುನಲ್ ಕ್ಲಾಶ್ನಿಂದ ಶುರುವಾದ ಗಲಾಟೆಗೆ ಇನ್ನೂ ಅಂತ್ಯ ಸಿಕ್ಕಿಲ್ಲ. ಇಲ್ಲಿ ಸುಮಾರು 20 ವರ್ಷಗಳ ಹಿಂದಿನಿಂದ ವೈಷಮ್ಯದ ಗಾಳಿ ಬೀಸೋದಕ್ಕೆ ಶುರುವಾಗಿದೆ. ವಿಪರ್ಯಾಸ ಅಂದ್ರೆ ಇದು ಒಂದೇ ಕೋಮಿನವರ ಕಾಳಗ, ಸಂಬಂಧಿಗಳ ನಡುವಿನ ಸಮರ. ಈ ಬಾರಿ ಮಠ ಮಧ್ಯಾಹ್ನದಲ್ಲಿ ಮಲಗಿದ್ದವನು ಮರ್ಡರ್ ಆಗಿದ್ದಾನೆ. ಅದಕ್ಕೂ ಹಳೆಯ ವೈಷಮ್ಯನೇ ಕಾರಣ ಅಂತ ಹೇಳಲಾಗ್ತಾ ಇದೆ. ಆದರೂ ಅರೆಸ್ಟ್ ಆದವರು ಇಲ್ಲಿಯವರಲ್ಲ. ಇದೇ 4 ಜನ ಆವತ್ತು ಬೆಂಗಳೂರಿನ ಜಗಜೀವನ್ ರಾಮ್ ನಗರದ ಪಾದರಾಯನಪುರ ಗಲ್ಲಿಯ ಮನೆಯೊಂದಕ್ಕೆ ನುಗ್ಗಿದ್ರು. ಅದು ನಗೀನಾ ಅನ್ನೋ ಹೆಣ್ಣು ಮಗಳೊಬ್ಬಳ ಮನೆ. ಆವತ್ತು ಆಕೆಯ ತಮ್ಮ ಮನೆಗೆ ಬಂದಿದ್ದ. ಮಟನ್ ಸಾರು ಮಾಡಿಕೊಟ್ಟಿದ್ಲು. ತಿಂದು ಮಲಗಿದವನ ಮೇಲೆ ಪಾತಕಿಗಳು ಎರಗಿಬಿಟ್ರು. ಮಲಗಿದ್ದವನು ಕಣ್ಣು ಬಿಡೋ ಮೊದಲೇ ಮೇಲ್ ಕಳಿಸಿದ್ರು. ಆವತ್ತು ಅಲ್ಲಿ ಸತ್ತು ಮಲಗಿದವನು ತಮಿಳುನಾಡಿನ ಡೆಂಕನಕೋಟೆಯ ಕಾರ್ಪೊರೇಟರ್ ಆಗಿರೋ ಫಾತಿಮಾ ಅನ್ನೋರ ಮಗ. ಸುಮಾರು 25ರ ಪ್ರಾಯದ ಹುಡುಗ. ಹೆಸರು ನಮತುಲ್ಲಾ. ಅವನ ತಂಗಿ ಒಬ್ಬಳಿದ್ಲು. ಅವನ ತಂಗಿಗೆ ತಳ್ಳಿಬಿಟ್ಟು 2 ಬೈಕ್ನಾಗ ಬಂದು ಹೊಡೆದಿರು. ಎಲ್ಲ ಮೊಚ್ಚನಾಗ ಲಾಂಗ್ನಾಗ ಅವ್ನು ಮಲಗಿದ ಜಾಗದಾಗ ಹೊಡೆದಿರು. ನ್ಯಾಮತುಲ್ಲಾನ ತಂಗಿ ನಗೀನಾ ನೋಡ್ತಿದ್ದ ಹಾಗೆ ಅಣ್ಣ ಮರ್ಡರ್ ಆಗೋದ ಅಂತ ನೋವಿನಿಂದ ಹೇಳ್ತಿರೋರು ಮೃತನ ಸಂಬಂಧಿ ಸೈಯದ್ ರಫೀಕ್. ಅವರೇ ಪೊಲೀಸರಿಗೂ ಇನ್ಫಾರ್ಮ್ ಮಾಡಿದ್ರು. ಅರಾಫತ್ ನಗರದಲ್ಲಿ ಕ್ಯಾಸೆಟ್ ಅಂಗಡಿ ಇಟ್ಕೊಂಡಿದ್ದ ನನ್ನ ಅಕ್ಕನ ಮಗ ನ್ಯಾಮತ್ ಮರ್ಡರ್ ಆಗಿದ್ದಾನೆ, ದಯವಿಟ್ಟು ಬನ್ನಿ ಅಂತ ಜೆ ನಗರ ಪೊಲೀಸ್ ಸ್ಟೇಷನ್ಗೆ ಮಾಹಿತಿ ಕೊಟ್ರು. ಜಗಜೀವನ್ ರಾಮ ಪೊಲೀಸ್ ಠಾಣೆ ಸರಹದ್ದಿನ ಪಾದರಾಯನಪುರದ 11A ಕ್ರಾಸ್ನಲ್ಲಿ ಸುಮಾರು 4:15 ಸಂಜೆ 4:15ರಿಂದ 5 ಗಂಟೆ ಸಮಯದಲ್ಲಿ ನ್ಯಾಮತುಲ್ಲಾ ಎಂಬವನು, ಇವನು ಸುಮಾರು 25 ವರ್ಷದ ವ್ಯಕ್ತಿ, ಅರಪತ್ ನಗರದಲ್ಲಿ ಕ್ಯಾಸೆಟ್ ಅಂಗಡಿ ಇಟ್ಕೊಂಡು ಜೀವನ ಮಾಡ್ತಾನೆ. ಇವನು ಸಿಸ್ಟ್ರ್ ಮನೆಗೆ ಬಂದಿದ್ದ. ಇವ್ ಸಿಸ್ಟ್ರ್ ಮನೆಗೆ ಬಂದ ಸಂದರ್ಭದಲ್ಲಿ ಮನೆ ಹತ್ರ ಬಂದು ಇವನು ಮನೆಯಲ್ಲಿದ್ದಾಗ 3 ಜನ ಯಾರೋ ದುಷ್ಕರ್ಮಿಗಳು ಬಂದು ಇವನಿಗೆ ಹಲ್ಲೆ ಮಾಡಿ ಕೊಲೆ ಮಾಡಿ ಹೋಗಿರ್ತಾರೆ. ಈ ಸಂಬಂಧ ನಾವು ಜೆ ನಗರದಲ್ಲಿ ಕೊಲೆ ಪ್ರಕರಣವನ್ನು ದಾಖಲು ಮಾಡಿ ಸ್ಥಳದಲ್ಲಿ ಪರಿಶೀಲನೆ ನಡೆಸ್ತಿರೋ ಡಿಸಿಪಿ ಸಿದ್ದರಾಮಪ್ಪನವರಿಗೆ ಹೊಗೆ ಹಾಕಿಸ್ಕೊಂಡಿರೋ ಹುಡುಗನ ಪರಿಚಯ ಇಲ್ಲದೇ ಇರೋದಲ್ಲ, ಅವನು ಮೊನ್ನೆಯಷ್ಟೇ ಜೈಲೂಟ ಉಂಡು ಬಂದಿದ್ದ. ಇವನ ಮೇಲೆ ಒಂದು ಸಣ್ಣ ಪುಟ್ಟ 2 ಕೇಸ್ ಆಗಿದೆ. 324 ಕೇಸ್ ಇತ್ತು. ಇತ್ತೀಚೆಗೆ ಒಂದು ಸಣ್ಣ ಕೇಸ್ ಆಗಿತ್ತು. ಆ ಕೇಸಿಗೆ ಸಂಬಂಧಪಟ್ಟಂತೆ ಇವನು ಆರೋಪಿ ಇದ್ದ. ಅವನ್ನ ದಸ್ತಗಿರಿ ಮಾಡಿ ನಾವು ಕಳಿಸಿದ್ದು. ಇತ್ತೀಚೆಗೆ ಅವನು ಜೈಲಿಂದ ಬಿಡುಗಡೆ ಆಗಿ ಬಂದ ನಂತರ ಅರಪತ್ ನಗರದಲ್ಲಿ ಅವನು ಕ್ಯಾಸೆಟ್ ಅಂಗಡಿ ಇಟ್ಕೊಂಡು ಜೀವನ ಮಾಡ್ತಾಯಿದ್ದ. ಇವನು ಸಣ್ಣ ಹರ್ಟ್ ಕೇಸ್ ಮೇಲೆ ಇವನಿಗೆ ಇನ್ನೊಬ್ಬರಿಗೆ ಅಪುಷರ್ ಪಾಷ ನನಗೆ ಜಗಳ ಆಗಿತ್ತು. ಆ ಕೇಸಲ್ಲಿ ಜೈಲಿಗೆ ಹೋಗಿ ಹೊರಗಡೆ ಬಂದಿದ್ದ. ಕಾರಾಗೃಹದಿಂದ ಬಂದ ನಂತರ ಕ್ಯಾಸೆಟ್ ಅಂಗಡಿ ಇಟ್ಕೊಂಡಿದ್ದವನ ಕಥೆ ಮುಗಿಸಿದವರು ಯಾರು? ಈ ಹಿಂದೆ ಅಕ್ಸರ್ ಅನ್ನೋನ ಜೊತೆ ಕಿರಿಕ್ ಮಾಡಿಕೊಂಡು ಕೈಗೆ ತೋಳ ತೊಡಿಸ್ಕೊಂಡಿದ್ದ ನ್ಯಾಮತುಲ್ಲಾ ಈಗ ಅವನಿಂದಲೇ ಕೊಲೆಯಾಗಿ ಹೋದ್ನ? ಅಥವಾ ಈ ಹುಡುಗನಿಗೆ ಬೇರೆ ಯಾವುದಾದ್ರೂ ವೈಷಮ್ಯ ಇತ್ತ? ಕೊಲೆಗೆ ಕಾರಣ ಏನು ಅಂತ ಪೊಲೀಸರು ಪರಿಶೀಲನೆ ನಡೆಸ್ತಿದ್ದಾಗ ಅಲ್ಲಿ ಕೇಳಿ ಬಂದದ್ದು ಅಲ್ತಾಫ್ ಖಾನ್ ಹೆಸರು. ಮೊನ್ನೆ ಕಾರ್ಪೊರೇಷನ್ ಎಲೆಕ್ಷನ್ಗೆ ಹೆಂಡತಿ ಸೀಮಾ ಖಾನುಂಗಳನ್ನ ನಿಲ್ಲಿಸಿ ಭರ್ಜರಿ ಪ್ರಚಾರ ಮಾಡಿದ್ದ ಅಲ್ತಾಫ್. ಆತ ಎಲೆಕ್ಷನ್ ಟೈಮ್ನಲ್ಲಿ ಈ ನ್ಯಾಮತುಲ್ಲಾಗೆ ಕೊಲೆ ಬೆದರಿಕೆ ಹಾಕಿದ್ದ ಅಂತಾರೆ ಸೈಯದ್ ರಫೀಕ್.
ಎಲ್ಲ ಕಾರಣ ಅಲ್ತಾಫೆ ಸರ್, ಆವಾರ ಅಲ್ತಾಫ್ ಅವನ ಹೆಸರು. ಅವ್ನ ಹುಡುಗರು ಬಂದು ಮಾಡಿರೋದು. ಅಸ್ಲಮ್, ಅಫ್ಸರು, ಫಿರತ್ ಅಮ್ಜದ್, ಹೈದರ್ 4 ಜನ ಬಂದು ಮನೆ ನುಗ್ಗಿ ಹೊಡೆದಿರೋದು. ಇದಕ್ಕೆಲ್ಲ ಮೈನ್ ಕಾರಣ ಅಲ್ತಾಫೆ. ಅವನಿಗೂ ಇವನಿಗೂ ಪ್ರಾಬ್ಲಮ್ ಆಗಿತ್ತು. ಅವನು ಫೋಟೋ ಎಲ್ಲ ಕಿತ್ಬಿಟ್ಟಿದ್ದಾನು ಬ್ಯಾನರು. ಆವಾಗ ಇದೇ ಸ್ಟೇಷನ್ನಾಗ ಕಂಪ್ಲೇಂಟ್ ಕೊಟ್ಟಿದ್ದ ಅಲ್ತಾಫು. ಆಮೇಲೆ ಒಳಗೆ 28ನೇ ತೇದಿಗೆ ನ್ಯಾಮತ್ಗೆ ಒಳಗೆ ಹಿಡ್ಕೊಂಡು ಬಂದಿದ್ದರು. ನಾವೆಲ್ಲ ಬಿಡಿಸ್ಕೊಂಡು ಹೋದ್ವಿ. ಆಮೇಲೆ ಸರ್ಕಲ್ನಾಗ ನಿಂತ್ಕೊಂಡು ಹೇಳ್ದ, ಅವ್ನಿಗೆ ಹೊಡೆಸ್ದಿರ ನಾನು ಬಿಡೋದಿಲ್ಲ ಅಂತ. ಯಾರೋ ಅಲ್ತಾಫು. ಇವತ್ತು 3 ಗಂಟೆಗೆ ಬಂದು ಮನೆ ನುಗ್ಗಿ ಹೊಡೆದಿದ್ದ. ಬ್ಯಾನರ್ ಕಿತ್ತವನಿಗೆ ಭರ್ಜರಿ ಧಮಕಿ ಹಾಕಿ ಹೋದವನೇ ಇವತ್ತು ಹೆಣ ಕೆಡವ್ದ ಅನ್ನೋದನ್ನ ನಂಬೋದು ಕಷ್ಟ. ಆದ್ರೆ ಗಮನಿಸಬೇಕಾದ ಒಂದು ಅಂಶ ಅಂದ್ರೆ, ಮರ್ಡರ್ ಆದ ನ್ಯಾಮತುಲ್ಲಾ ಆ ಬ್ಯಾನರ್ ಹರಿದ ಪ್ರಕರಣವನ್ನ ಅಷ್ಟಕ್ಕೆ ಬಿಟ್ಟಿರಲಿಲ್ಲ. ಹರಿದ ಅಲ್ತಾಫ್ ಚಿತ್ರವನ್ನ ಮುದ್ದಿ ಮಾಡಿಕೊಂಡು ಮನೆಗೆ ತಗೊಂಡು ಹೋಗಿದ್ದ. ಅದನ್ನ ನೋಡಿ ಕಿಡಿಕಾರ್ತಿದ್ದ. ಅದು ಅಲ್ತಾಫ್ ಕಡೆಯವರಿಗೆ ಗೊತ್ತಾಗಿ ಇವನು ಯಾವತ್ತಿದ್ರೂ ಅಪಾಯ ಅಂತ ಈ ಕೆಲಸ ಮಾಡಿಬಿಟ್ರ ಅನ್ನೋ ಯೋಚನೆ ಒಮ್ಮೆ ಬಂದಿತ್ತು. ಅದಕ್ಕೆ ಸರಿಯಾಗಿ ಮೃತನ ಪತ್ನಿ ಸಮೀನಾ ಹೇಳಿದ್ದು ಅಲ್ತಾಫ್ ಹೆಸರೇ. ಇಲ್ಲ ಸರ್, ಅವ್ರು ಹೇಳ್ತಾ ಇದ್ರು 15 ಡೇಸಿಂದ ಮನೆಯಲ್ಲಿ ಹೇಳ್ತಾ ಇದ್ರು ನನಗೆ ಅಲ್ತಾಫ್ ಮರ್डर ಮಾಡ್ಬೇಕಂತಾನೆ. उन्होंने लेला का को उसका बैनर की मुंडी काटने का गए थे. वो छोकरा हम पूरे फ़ोन करते थे. ಎಲ್ಲ ಅವರು ಫಸ್ಟ್ ಕ್ಲಾಸ್ ಅವರು ಫೋನ್ ಮಾಡ್ತಾಯಿದ್ರು, ನಿನಗೆ ಹೊಡ್ಬಿಡ್ತೀನಿ ನಾನು, ಯಾಕೆ ಅದು ಬ್ಯಾನರ್ದು ಇದು ತೊಗೊಂಡು ಬಂದಿದ್ಯಾ, ಯಾಕೆ ಹಿಂಗೆ ಮಾಡ್ತಾಯಿದ್ಯಾ ಅಂತ ಹೇಳಿದರು ಸರ್. 15 ದಿವಸದಿಂದ ನಾನು ಜಗಳ ಮಾಡ್ತಾಯಿದ್ದೆ, ಯಾಕೆ ನೀನು ಹೋಗಿ ಅದು ಬ್ಯಾನರ್ದು ಇದು ತೊಗೊಂಡು ಬಂದಿದ್ದು ಅಂತ. ಇಲ್ಲ, ನನಗೆ ಯಾರು ಸಾಯಿಸ್ತಾರೆ ಅಂದರೆ ಅಲ್ತಾಫೇ ನನಗೆ ಸಾಯಿಸ್ತಾನೆ, ಎಲ್ಲರೂ ಫೋನ್ ಮಾಡ್ತಾನೆ ನನಗೆ ಅಂತ ಹೇಳಿದ್ರು ಸರ್. ನಾನು ಹೇಳ್ದೆ, ನೀನು ಹೋಗಿ ನಿನ್ನ ತಂಗಿ ಮನೆಯಲ್ಲಿ ಇಟ್ಕೊ, ನಾನು ಬರ್ತೀನಿ ಅಂತ ಹೇಳಿದ್ರು ಸರ್. ಇದನ್ನ ಕೇಳಿಸ್ಕೊಂಡ ಅಲ್ತಾಫ್, ಸರಿ ಸರ್, ನಾನು ಕೊಲೆ ಮಾಡಿದ್ದೆ ನಿಜ, ಆದ್ರೆ ಪೊಲೀಸರಷ್ಟೇ ಅಲ್ಲ, ಆ ಅಲ್ಲಾನು ನನಗೆ ಶಿಕ್ಷೆ ಕೊಡ್ಲಿ, ನಾನೀಗ ಅಂಥವನಲ್ಲ, ಮೊದಲು ಕೆಟ್ಟವನಾಗಿದ್ದೆ ನಿಜ ಅಂತಾನೆ. ಹಳೆ ದಿನಗಳನ್ನ ನೆನಪಿಸ್ಕೊಳ್ತಾನೆ. ಅದು ಗೋರಿಪಾಳ್ಯ ಅನ್ನೋ ನಟೋರಿಯಸ್ ಏರಿಯಾದಲ್ಲಿ ಹುಟ್ಟಿ ಬಾಂಬೆ, ಬಿಹಾರದ ತನಕ ಹಬ್ಬಿದ ಮುಸ್ಲಿಂ ಅಂಡರ್ ವರ್ಲ್ಡ್ ಕಥೆ. ಗೋರಿಪಾಳ್ಯದ ಗಲ್ಲಿಯಲ್ಲಿ ಇಲ್ಲಿಗೆ 20 ವರ್ಷಗಳ ಹಿಂದೆ ನಡೆದ ಕೋಮು ಗಲಭೆಯ ಬಗ್ಗೆ ಪೊಲೀಸ್ ಅಧಿಕಾರಿಗಳ ಹತ್ರ ಕಥೆ ಕೇಳಿದ್ರೆ ಮೈ ಜುಮ್ ಎನ್ಸುತ್ತೆ. ಅವತ್ತು ಇಲ್ಲಿನ ಹಿಂದೂ ಮುಸ್ಲಿಮರು ಒಡೆದು ಹೋಳಾಗಿದ್ರು. ಆ ಗಲಾಟೆಯಲ್ಲೇ ಪೊಲೀಸ್ ಪೇದೆ ಜೈರಾಮ್ ಅನ್ನೋರ 2 ಕೈ ಕತ್ತರಿಸಿದ್ದು ಅಲ್ತಾಫ್ ತಮ್ಮ. ನಂತರ ಅದೇನೆಲ್ಲ ಆಯಿತು, ಯಾರ್ಯಾರು ಸತ್ರು, ಯಾಕೆ ಸತ್ರು ಅನ್ನೋದನ್ನ ಒಂದು ಸಣ್ಣ ಬ್ರೇಕ್ನ ನಂತರ ಹೇಳ್ತೀವಿ.